18 ವರ್ಷಗಳ RCB ಅಭಿಮಾನಿಗಳ ಒಂದು ಕನಸು ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಎಷ್ಟೋ ಅಭಿಮಾನಿಗಳ ಒಂದು ಹಾರೈಕೆಗಳಿಂದ ಹಾಗೆಯೇ ಅಭಿಮಾನಿಗಳ ಒಂದು ಸಂಭ್ರಮಾಚರಣೆಯನ್ನ RCB 18 ವರ್ಷಗಳ ನಂತರ ಒಂದು ಫಿನಾಲೆಗೆ ಬಂದು ಕಪ್ಪನ್ನ ಗೆದ್ದಿತು. ಈ ಒಂದು ಸಂಭ್ರಮಾಚರಣೆಯನ್ನ ಇವತ್ತು ಬೆಂಗಳೂರಿನ ಹೃದಯವಾಗಿರುವಂತಹ ವಿಧಾನಸೌಧದಲ್ಲಿ ಎಲ್ಲ RCB ಆಟಗಾರರಿಗೆ, ಎಲ್ಲ ಕನ್ನಡಿಗರ ಒಂದು ಸಮ್ಮುಖದಲ್ಲಿ ಹಾಗೇನೆ RCB ಅಭಿಮಾನಿಗಳ ಒಂದು ಸಮ್ಮುಖದಲ್ಲಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಹಾಕಿರುವಂತಹ ಒಂದು ಬೃಹತ್ ಆದಂತಹ ಒಂದು ದೊಡ್ಡ ವೇದಿಕೆಯ ಮೇಲೆ RCB ಆಟಗಾರರಿಗೆ ಇವತ್ತು ಸನ್ಮಾನವನ್ನ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ವಿಧಾನಸೌಧದಲ್ಲಿ ಕಾಲಿಡೋದಕ್ಕೂ ಸಹ ಜಾಗವಿಲ್ಲದಷ್ಟು, ಅಂದ್ರೆ RCB ಅಭಿಮಾನಿಗಳಲ್ಲಿ ಕಣಕಣದಲ್ಲೂ ಕೇಸರಿ ಹಾಗೇನೆ ಕನ್ನಡಿಗರ ರಕ್ತದಲ್ಲೂ ಕೂಡ RCB ಅಭಿಮಾನಿಗಳು ಎಷ್ಟೋ ವರ್ಷಗಳಿಂದ, ಅಂದ್ರೆ 18 ವರ್ಷಗಳಿಂದನೂ ಕೂಡ ಕನ್ನಡಿಗರಾಗಿರ್ಬೋದು, RCB ಅಭಿಮಾನಿಗಳಾಗಿರ್ಬೋದು, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಂದೆ ಅನ್ನುವಂತಹ ಒಂದು ಘೋಷವಾಕ್ಯಗಳ ಮೂಲಕ ಎಲ್ಲರೂ ಕೂಡ RCB ತಂಡ ಗೆದ್ರೂ ಕೂಡ ಸೋತ್ರೂ ಕೂಡ ತಮ್ಮದೇ ಆದಂತಹ ವಿಭಿನ್ನ ಹಾಗೂ ವಿಶೇಷ ಶೈಲಿಯಲ್ಲಿ ಎಲ್ಲ ಕನ್ನಡಿಗರು ಕೂಡ RCB ಆಟಗಾರರನ್ನ ಚೀರಪ್ಪನ್ನ ಮಾಡ್ತಾ ಇದ್ರು. ಸೊ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಹಾಕಿರುವಂತಹ ಒಂದು ಬೃಹತ್ ಆದಂತಹ ಮೆಟ್ಟಿಲುಗಳ ಮೇಲೆ ಹಾಕಿರುವಂತಹ ಒಂದು ವೇದಿಕೆಯ ಮೇಲೆ RCB ಆಟಗಾರರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುವಂಥದ್ದು ಎಲ್ಲಾ ಜನರು ಕೂಡ RCB ಜರ್ಸಿಯನ್ನ ತೊಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕನೂ ಕೂಡ ಬಂದಿರುವಂತದ್ದು. ಕಾಲಿಡೋದಕ್ಕೂ ಕೂಡ ನೂಕು ನುಗ್ಲು, ಅಂದ್ರೆ ಹೆಣ್ಮಕ್ಳು ಬಂದಿದ್ದಾರೆ, ವಯಸ್ಸಾದವರಂತವ್ರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. RCB ಅಂತಂದ್ರೇನೆ ಅದೊಂದು ರೀತಿಯಾದಂತಹ ಒಂದು ಎಮೋಷನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ RCB ಆಟಗಾರರು ಸೋತರೂ ಕೂಡ ಗೆದ್ರೂ ಕೂಡ ಕನ್ನಡಿಗರು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. RCB ಸೋತಾಗ ಒಂದಷ್ಟು ಜನ ಒಂದು ಬೇರೆ ಟೀಮ್ಗಳ ಒಂದು ಫ್ಯಾನ್ಸ್ಗಳೆಲ್ಲನೂ ಕೂಡ ಟ್ರೋಲ್ಗಳನ್ನ ಮಾಡಿದ್ರು ಕೂಡ ಅದನ್ನ ಸಮರ್ಥನೆ ಮಾಡಿಕೊಂಡು ಕಣಕಣದಲ್ಲೂ, ಅಂದ್ರೆ ಕನ್ನಡಿಗರ ರಕ್ತದಲ್ಲಿ ಇರುವಂತಹ ಪ್ರತಿಯೊಂದು ಒಂದು ರಕ್ತ ಇರೋ ತನಕನೂ ಕೂಡ ನಾವು RCB ಫ್ಯಾನ್ಸ್ ಆಗಿರ್ತೀವಿ ಅಂತಾನೆ ಹೇಳ್ತಾ ಇದ್ರು. ಸೊ ಇದೇ ಒಂದು ವಿಧಾನಸೌಧದ ಮುಂಭಾಗದಲ್ಲಿ RCB ಆಟಗಾರರಿಗೆ ಇವತ್ತು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಹಾಗೇನೆ DCM ಆಗಿರುವಂತಹ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಂಭ್ರಮಾಚರಣೆ ಹಾಗೇನೆ ಅವರಿಗೆ ಒಂದು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನೋಡೋದಕ್ಕೆ, ಆ ಒಂದು ಆನಂದದ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಿಗರೆಲ್ಲರೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ತೆರಳಿರುವಂತದ್ದು ನೋಡ್ತಾ ಇರಬಹುದು. ಎಷ್ಟು ಜನ ಅಂತಂದ್ರೆ ಒಂದ್ ಕಡೆ ಕನ್ನಡದ ಬಾವುಟಗಳನ್ನ ಹಿಡಿದ್ಬಿಟ್ಟು ತಗೊಂಬಂದ್ರೆ, ಇನ್ನೊಂದ್ ಕಡೆ RCB ಬಾವುಟಗಳನ್ನ ಹಿಡಿದು RCB ಜರ್ಸಿಯನ್ನ ತೊಟ್ಟು ಎಲ್ಲರೂ ಬಂದಿರುವಂತದ್ದು. ಅಲ್ಲಿ ಬಸ್ ಮೇಲೂ ಕೂಡ ನಿಂತ್ಬಿಟ್ಟು ಹಾಗೇನೆ ಅಲ್ಲಿ ಹಾಕಿದ್ದಂತಹ ಒಂದು ಪಿಲ್ಲರ್ ಮೇಲೆ ನಿಂತು ಕೂಡ RCB ಆಟಗಾರರೆಲ್ಲರೂ ಕೂಡ ತಮ್ಮ ಏನು 18 ವರ್ಷಗಳ ನಂತರ RCB ಆಟಗಾರರು, ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು, ಅಂದ್ರೆ ಕರ್ನಾಟಕದ ದತ್ತುಪುತ್ರ ವಿರಾಟ್ ಕೊಹ್ಲಿ ಅವರ ಒಂದು ಅದರ ಜೊತೆಗೆ ಎಲ್ಲರೂ ಕೂಡ RCB ಆಟಗಾರರಿಗೆ ಚೀರಪ್ಪನ್ನ ಮಾಡ್ತಾನೆ ಇದ್ರು. ಕಪ್ ಹಿಡ್ಕೊಂಡು ಬಂದಾಗ್ಲೇನೆ ಕೂಡ RCB ಆಟಗಾರರನ್ನೆಲ್ಲರೂ ಕೂಡ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.